ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 11, 12ನೇ ಕಂತಿನ ಹಣ ಒಟ್ಟಿಗೆ 4,000 ಹಣವನ್ನು ನಾವು ಜೊತೆಗೇ ಹಾಕ್ಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಹಣವನ್ನು ಯಾವ ದಿನಾಂಕದಂದು ನಾವು ಬಿಡುಗಡೆಯನ್ನು ಮಾಡ್ತಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕೃತವಾಗಿ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಾಚ್ ಮಾಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದರ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ 11, 12ನೇ ಕಂತಿನ ಹಣ ಜಮಾ ಆಗೋದ್ರಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನು ಒಂದು ವಿಡಿಯೋ ಕೂಡ ನಿಮಗೆ ತೋರಿಸಿದ್ದೆ. ನೀವು ಮೊದಲು ನನ್ನ ಲಾಸ್ಟ್ ವಿಡಿಯೋಗಳನ್ನು ವಿಸಿಟ್ ಮಾಡಿದರೆ ಗೊತ್ತಿರುತ್ತೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಒಬ್ಬರು ರಿಪೋರ್ಟರ್ ಕೇಳಿದಾಗ 11, 12ನೇ ಕಂತಿನ ಹಣ ಜಮಾ ಆಗ್ತಿಲ್ಲ, ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ರಿಪೋರ್ಟರು 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕ್ವಶನ್ ಮಾಡ್ತಾರೆ. ಸೊ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂದ್ರು ಅಂತ ಅಂದರೆ, ನಾವು 3 ತಿಂಗಳಿಂದ ಅಂತ ಅಲ್ಲ, ನಾವು ಮೇ 5ನೇ ತಾರೀಕು 10ನೇ ಕಂತಿನ ಹಣ ಏನಿತ್ತು ಅದನ್ನು ಎಲ್ಲ ಫಲಾನುಭವಿಗಳಿಗೂ ಕೂಡ ಬಿಡುಗಡೆ ಮಾಡಿದ್ವಿ. ಬಟ್ ಇಲ್ಲಿ 11, 12ನೇ ಕಂತಿನ ಹಣ ಬಿಡುಗಡೆ ಆಗೋದ್ರಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತಲೇ ಹೇಳ್ಬೋದು. ಸರ್ವರ್ ಬ್ಯುಸಿ ಇರೋದ್ರಿಂದ ಏನಾಗಿದೆ, ಹಣ ಡೆಪಾಸಿಟ್ ಆಗೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಕೂಡ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಪುಷ್ ಮಾಡ್ತಿದ್ದೀವಿ DBT ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ. ಬಟ್ ಇಲ್ಲಿ ತಾಂತ್ರಿಕ ದೋಷ ಇರೋದ್ರಿಂದ ಹಣ ಬಿಡುಗಡೆ ಆಗ್ತಿಲ್ಲ ಅಂತ ತಿಳಿಸ್ಕೊಟ್ಟಿದ್ರು. ಓಲ್ಡ್ ವಿಡಿಯೋಗಳನ್ನು ನೋಡಿದರೆ ನಿಮಗೆಲ್ರಿಗೂ ಕೂಡ ಕಂಪ್ಲೀಟಾಗಿ ಮಾಹಿತಿ ಅದರಲ್ಲಿ ಸಿಕ್ಕಿರುತ್ತೆ. ನೆಕ್ಸ್ಟು ಇವಾಗ ರಿಪೋರ್ಟರ್ ಕೇಳಿದ ಒಂದು ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿ ಉತ್ತರವನ್ನು ನೀಡಿದ್ರು. ನೆಕ್ಸ್ಟು ಅವರು 8-10 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ರು. ಬಟ್ ಇಲ್ಲಿ ಕೆಲವೊಂದು ಅಂತ ಅಂದರೆ ಏನು 1,21,00,000 ಜನ ಮಹಿಳೆಯರು ಇದ್ದಾರೆ. ಇವರಲ್ಲಿ ಕೇವಲ 5 ಲಕ್ಷ ಮಹಿಳೆಯರಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಿರೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರು. ಮೊದಲೇ ಹೇಳಿದ್ರು, SC/ST ಮಹಿಳೆಯರಿಗೆ ನಾವು ಮೊದಲ ಆದ್ಯತೆಯನ್ನು ನೀಡಿದ್ದೀವಿ, ಅವ್ರಿಗೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತಲೂ ಕೂಡ ತಿಳಿಸ್ಕೊಟ್ರು. ನೆಕ್ಸ್ಟ್ ಉಳಿದಂತಹ ಫಲಾನುಭವಿಗಳಿಗೆ ತಾಂತ್ರಿಕ ದೋಷ ಇದೆ, ಸ್ವಲ್ಪ ವೆಯ್ಟ್ ಮಾಡಿ, ನಾವು ಎಲ್ರಿಗೂ ಕೂಡ ಬಿಡುಗಡೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟಾಪ್ ಮಾಡೋದು ಸಾಧ್ಯನೇ ಇಲ್ಲ ಅಂತಲೇ ಹೇಳಿದ್ರು. ಯಾವ ಒಂದು ಯೋಜನೆಯೂ ಕೂಡ ನಾವು ಸ್ಟಾಪ್ ಮಾಡೋದಿಲ್ಲ, ಎಲ್ಲ ಯೋಜನೆಯೂ ಕೂಡ ನಾವು 5 ವರ್ಷ ಏನು ಮಹಿಳೆಯರಿಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಆ ಒಂದು ಗ್ಯಾರಂಟಿಗಳನ್ನು ನಾವು ಕಂಪ್ಲೀಟಾಗಿ ನಾವು ಆಡಳಿತದಲ್ಲಿ ಇರೋವರೆಗೂ ಕೂಡ ನಾವು ಈ ಒಂದು ಯೋಜನೆಯ ಮೂಲಕ ಉಪಯೋಗವನ್ನು ಕೊಡ್ತೀವಿ ಅಂತಲೇ ಹೇಳಿದ್ರು. ಬಟ್ ಇವಾಗ ಎಲ್ರಿಗೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ, 11, 12ನೇ ಕಂತಿನ ಹಣ ನಮಗೆ ಬಂದೇ ಇಲ್ಲ, ಯಾವಾಗ ಬರುತ್ತೆ ಅಂತ ದಿನದಿಂದ ದಿನ ಫಲಾನುಭವಿಗಳು ತುಂಬ ಅಂದರೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, ಜೊತೆಗೆ ಯಾವ ಒಂದು ಡೇಟನ್ನು ನಿಗದಿ ಮಾಡಿದ್ದಾರೆ ಅಂತ ನೋಡೋದಾದರೆ, ನೆಕ್ಸ್ಟ್ ಮಂತ್ ಏನಿದೆ ಆಗಸ್ಟ್ ತಿಂಗಳಲ್ಲಿ ಅಂತಂದರೆ, ನಾವು ಮೊದಲೇ ನಿಮಗೆ ತಿಳಿಸ್ಕೊಟ್ಟಿದ್ವಿ 8-10 ದಿನ ಅಂತ ಅಂದರೆ ಆಗಸ್ಟ್ ತಿಂಗಳಲ್ಲೇ ಹಣ ಒಂದು ಜಮಾ ಮಾಡೋ ಅಂಥದ್ದು ಅಂತ. ಇವಾಗ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ, ನಾವು ಆಗಸ್ಟ್ 1ನೇ ತಾರೀಕಿನಿಂದ ಈ ಒಂದು 11 ಜೊತೆಗೆ 12ನೇ ಕಂತಿನ ಹಣವನ್ನು ಒಟ್ಟಿಗೆ 4,000 ಕೂಡ ಜಮಾ ಮಾಡ್ತೀವಿ, ಎಲ್ರಿಗೂ ಕೂಡ ಒಟ್ಟಿಗೆ ಹಣವನ್ನು ಜಮಾ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಮಹಿಳೆಯರು ಯಾರೆಲ್ಲ ತುಂಬ ಕಾತರದಿಂದ ಕಾಯ್ತಾ ಇದ್ರು, ತುಂಬ ಅಂದರೆ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು ಅಂತಲೇ ಹೇಳ್ಬೋದಿತ್ತು. ಏಕೆ ಅಂತಂದರೆ ಹಲವಾರು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಇವಾಗ ಕೊಡ್ತಿರೋ ಹಣವನ್ನು ನಿಲ್ಲಿಸ್ಬಿಟ್ರೆ ಸಡನ್ನಾಗಿ ಅವ್ರಿಗೂ ಕೂಡ ತುಂಬಾ
ತುಂಬಾ ಬೇಸರ ಆಗುತ್ತೆ. ಹಾಗೆಯೇ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತಲೇ ಹೇಳ್ಬೋದು. ಇದಕ್ಕೆ ಎಲ್ಲ ಒಂದು ಉತ್ತರ ಅನ್ನೋ ರೀತಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಆಗಸ್ಟ್ 1ನೇ ತಾರೀಕಿನಿಂದ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಇನ್ನು 1ನೇ ತಾರೀಕಿನವರೆಗೂ ವೆಯ್ಟ್ ಮಾಡಿದ್ರೆ ನಿಮಗೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಯಾಕೆ ಅಂತ ಅಂದರೆ ಮಹಿಳೆಯರು ನಾವು ಏನು ಅಪ್ಡೇಟ್ ಕೊಡ್ತೀವಿ, ಸೊ ಆ ಒಂದು ಅಪ್ಡೇಟನ್ನು ಕೇಳಿಕೊಂಡು ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಹೇಳೋದಕ್ಕೆ ಪದೇ ಪದೇ ಇವರು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಸೊ ಅದನ್ನು ಹೇಳೋದಕ್ಕೆ ನಮಗೂ ಕೂಡ ಬೇಜಾರಾಗುತ್ತೆ. ಆದರೆ ವಿಧಿ ಇಲ್ಲ, ಹಣ ಯಾರಿಗೆಲ್ಲ ಬೇಕು ಸೊ ಅಂಥವ್ರು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ 1ನೇ ತಾರೀಕಿನವರೆಗೂ ಕೂಡ ವೆಯ್ಟ್ ಮಾಡಿ. ಆದಷ್ಟು ಈ ಒಂದು ಮಾಹಿತಿಯನ್ನು ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಕೂಡ ಮಾಡಿ, ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನನ್ನು ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.